ಹಾಯ್ ಫ್ರೆಂಡ್ಸ್, ಇವತ್ತು ಕೊಲೆಸ್ಟ್ರಾಲ್ ನಿಮ್ಮ ಸ್ನೇಹಿತನೋ ಅಥವಾ ನಿಮ್ಮ ಶತ್ರು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ತಾರೆ ಫ್ರೆಂಡ್ಸ್. ಕೊಲೆಸ್ಟ್ರಾಲ್ ನಮ್ಮ ಮಾನವ ದೇಹದಲ್ಲಿ ಹೆಚ್ಚು ನೀವು ತಪ್ಪಾಗಿ ಅರ್ಥೈಸ್ಕೊಳ್ಳೋ ವಸ್ತುಗಳಲ್ಲಿ ಒಂದಾಗಿದೆ. ಯಾಕಂತಂದರೆ ಜನ ಏನು ಅಂದ್ಕೊಳ್ತಾರೆ, ಇದ್ರ ಬಗ್ಗೆ ಭಯ ಪಡ್ತಾರೆ, ಅದರ ವಿರುದ್ಧ ಹೋರಾಡ್ತಾರೆ, ಔಷಧಿಗಳನ್ನು ತೆಗೆದುಕೊಳ್ತಾರೆ ಅಥವಾ ಔಷಧಿಗಳೊಂದಿಗೆ ಅದನ್ನು ನಿಗ್ರಹಿಸ್ತಾರೆ. ಆದರೆ ಕೊಲೆಸ್ಟ್ರಾಲ್ ಸ್ವತಃ ಖಳನಾಯಕ ಅಲ್ಲ ಫ್ರೆಂಡ್ಸ್. ವಾಸ್ತವದಲ್ಲಿ ಕೊಲೆಸ್ಟ್ರಾಲ್ ಜೀವನಕ್ಕೆ ಅತ್ಯಗತ್ಯ. ನಿಮ್ಮ ದೇಹವು ಕೊಲೆಸ್ಟ್ರಾಲನ್ನು ಈ ಒಂದು ನಿಮ್ಮ ದೇಹ ಕೊಲೆಸ್ಟ್ರಾಲ್ನ ಪ್ರತಿಯೊಂದು ಜೀವಕೋಶ ಪೊರೆಯನ್ನು ನಿರ್ಮಿಸ್ತದೆ, ಹಾರ್ಮೋನ್ಗಳನ್ನು ಉತ್ಪಾದಿಸ್ತದೆ. ಈಸ್ಟ್ರೋಜನ್, ಪ್ರೊಜೆಸ್ಟರಾನ್, ಟೆಸ್ಟೋಸ್ಟೆರಾನ್, ವಿಟಮಿನ್ ಡಿ ಅನ್ನು ತಯಾರಿಸ್ತದೆ, ಮೆದುಳು ಮತ್ತು ನರಗಳ ಕಾರ್ಯವನ್ನು ಬೆಂಬಲಿಸ್ತದೆ, ಪಿತ್ತರಸ ಉತ್ಪಾದನೆ ಮೂಲಕ ನಿಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ. ನಿಜವಾದ ಸಮಸ್ಯೆ ಕೊಲೆಸ್ಟ್ರಾಲ್ ಅಲ್ಲ ಫ್ರೆಂಡ್, ಆದರೆ ಅಸಮತೋಲನ, ಉರಿಯೂತ ಜೀವನ ಶೈಲಿ ಮತ್ತು ನಿಮ್ಮ ಚಯಾಪಚಯ ಅಸಾಮಾನ್ಯ ಕ್ರಿಯೆಯಲ್ಲಿದ್ದಾಗ ಇದು ಸಮಸ್ಯೆ ಆಗ್ತದೆ. ಸೊ ಈ ಒಂದು ವಿಡಿಯೋ ನಿಮಗೆ ಏನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತದೆ ಅಂತಂದರೆ, ಕೊಲೆಸ್ಟ್ರಾಲ್ ನಿಜವಾಗ್ಲೂ ಏನು ಮತ್ತು ಕೊಲೆಸ್ಟ್ರಾಲ್ ಯಾಕೆ ಹೆಚ್ಚಾಗ್ತದೆ, ಅದರ ಲಕ್ಷಣಗಳೇನು ಮತ್ತು ಕೆಲವು ಗುಪ್ತ ಅಪಾಯಗಳೇನು ಅಂತ. ಔಷಧಿಗಳು ಮಾತ್ರ ಮೂಲ ಕಾರಣವನ್ನು ಯಾಕೆ ಪರಿಹರಿಸೋದಿಲ್ಲ ಮತ್ತು ಮುಖ್ಯವಾಗಿ ಕೊಲೆಸ್ಟ್ರಾಲ್ನ ಸಮಗ್ರವಾಗಿ ಮತ್ತು ನೈಸರ್ಗಿಕವಾಗಿ ಹೇಗೆ ಅದನ್ನು ಹಿಮ್ಮೆಟ್ಟಿಸ್ಬೋದು. ಓಕೆ, ಕೊಲೆಸ್ಟ್ರಾಲ್ ಅಂದರೆ ಏನು? ಕೊಲೆಸ್ಟ್ರಾಲ್ ಅನ್ನೋದು ಹೆಚ್ಚಾಗಿ ನಮ್ಮ ಯಕೃತ್ತಿನಿಂದ ಉತ್ಪತ್ತಿಯಾಗುವ ಕೊಬ್ಬಿನಂಥ ಮೇಣದಂಥ ವಸ್ತುವಾಗಿದೆ ಫ್ರೆಂಡ್ಸ್. ಅದು 80% ಇದು ದೇಹದಿಂದ ಉತ್ಪತ್ತಿ ಆಗ್ತದೆ, ಕೇವಲ 20% ಆಹಾರದಿಂದ ಬರ್ತದೆ ಫ್ರೆಂಡ್ಸ್. ಆದ್ದರಿಂದ ಆಹಾರವನ್ನು ಮಾತ್ರ ದೂಷಿಸೋದು ತಪ್ಪು. ಕೊಲೆಸ್ಟ್ರಾಲ್ ಲಿಪೋಪ್ರೋಟೀನ್ಗಳು ಎಂಬ ವಾಹಕಗಳಿದ್ದಾವೆ, ಅದನ್ನು ಬಳಸಿಕೊಂಡು ರಕ್ತದಲ್ಲಿ ಚಲನೆ ಮಾಡ್ತವೆ. ಸೊ ಕೊಲೆಸ್ಟ್ರಾಲ್ನ ವಿಧಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. LDL ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ, ಕಡಿಮೆ ಸಾಂದ್ರತೆಯ ಲಿಪೋಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಯಕೃತ್ತಿನಿಂದ ಅಂಗಾಂಶಗಳಿಗೆ ಅಲ್ಲಿ ಹೆಚ್ಚುವರಿ LDL ಅಂದರೆ ನಮ್ಮ ಅಪಿಧಮನಿ ಅರಟ್ರಿ ಏನಿದೆಯಲ್ಲ ಆ ಗೋಡೆಗಳಿಗೆ ಇವು ಅಂಟಿಕೊಳ್ತವೆ. ಅದನ್ನು ನಾವು ಪ್ಲೇಕ್ಗಳು ಅಂತ ಕರಿತೀವಿ. ಸೊ LDL ಇದ್ದಾಗ ಸಮಸ್ಯೆ ಏನಾಗುತ್ತದೆ, ಯಾವಾಗ ಸಮಸ್ಯೆ ಉಂಟಾಗ್ತದೆ ಅಂತಂದರೆ LDL ಆಕ್ಸಿಡೀಕರಣಗೊಂಡಾಗ, ಆಕ್ಸಿಡೈಸ್ ಆದಾಗ ಅಲ್ಲಿ ಉರಿಯುತ್ತ ಇನ್ಸುಲಿನ್ ಪ್ರತಿರೋಧ ಸಾಂದ್ರತೆಯ ಲಿಪೋಪ್ರೋಟೀನ್ ಹೆಚ್ಚುವರಿ ಕೊಲೆಸ್ಟ್ರಾಲ್ನ ತೆಗೆದುಹಾಕೋಕ್ಕೆ ಯಕೃತ್ತಿಗೆ ಇದು ಮತ್ತೆ ಹಿಂತಿರ್ತದೆ ಫ್ರೆಂಡ್ಸ್. ಅಂದರೆ ನೀವು HDLನ ಯಾವಾಗ ಇನ್ಕ್ರೀಸ್ ಮಾಡ್ಕೋತೀರಾ ಆವಾಗ ಹೆಚ್ಚುವರಿ LDLನ ಇದು ತೆಗೆದುಹಾಕೋಕ್ಕೆ ನಿಮಗೆ ಸಹಾಯ ಮಾಡ್ತದೆ. ಇಲ್ಲಿ ಟ್ರೈಗ್ಲಿಸರೈಡ್ಗಳು, ಮೂರನೇದು ಟ್ರೈಗ್ಲಿಸರೈಡ್ಗಳು ಅಂತ, ಕೊಬ್ಬಿನ ಸಂಗ್ರಹ ರೂಪ ಅಂತ. ಮುಖ್ಯವಾಗಿ ಹೆಚ್ಚುವರಿ ಸಕ್ಕರೆ, ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು, ಆಲ್ಕೋಹಾಲ್ನಿಂದ ಬರ್ತದೆ ಇದು. ಸೊ ಹೆಚ್ಚಿನ ಟ್ರೈಗ್ಲಿಸರೈಡ್ಗಳು ಚಯಾಪಚಯ ತೊಂದರೆ ಮಾಡ್ತವೆ. ಸೊ ಒಟ್ಟು ಕೊಲೆಸ್ಟ್ರಾಲ್ ಅಂದರೆ ಒಟ್ಟು LDL ಪ್ಲಸ್ HDL ಪ್ಲಸ್ ಟ್ರೈಗ್ಲಿಸರೈಡ್ಗಳು ಒಟ್ಟು ಸಂಖ್ಯೆ ಮಾತ್ರ ನಿಜವಾದ ಅಪಾಯವನ್ನು ತೋರಿಸೋದಿಲ್ಲ. ಸೊ ಸಾಮಾನ್ಯ ಕೊಲೆಸ್ಟ್ರಾಲ್ ಮೌಲ್ಯಗಳು ಹೇಗಿರಬೇಕು ಅಂತಂದರೆ, ಒಟ್ಟು ಕೊಲೆಸ್ಟ್ರಾಲ್ 100 mg ಕಡಿಮೆ ಇರಬೇಕು. ಓಕೆ, LDL 100 mg ಹೆಚ್ಚಿರಬೇಕು. ಪುರುಷರಿಗೆ 40 mg LDL ಹೆಚ್ಚಿರಬೇಕು. ಸೊ ಮಹಿಳೆಯರಿಗೆ 50 mg ಪರ್ ಡೆಸಿಲೀಟರ್, ಟ್ರೈಗ್ಲಿಸರೈಡ್ಗಳು 150 mg ಪರ್ ಡೆಸಿಲೀಟರ್. ಆದರೆ ನೆನಪಿಡಿ, ರೋಗ ಲಕ್ಷಣಗಳು ಜೀವನ ಶೈಲಿ, ಉರಿಯೂತ ಮತ್ತು ಇನ್ಸುಲಿನ್ ಸ್ಥಿತಿ ಇಲ್ಲದೆ ಸಂಖ್ಯೆಗಳು ಅಪೂರ್ಣವಾಗಿದೆ. ಅಂದರೆ ಅಧಿಕ ಕೊಲೆಸ್ಟ್ರಾಲ್ನ ಲಕ್ಷಣಗಳು ಏನಂತಂದರೆ, ಅತ್ಯಂತ ಅಪಾಯಕಾರಿ ಸಂಗತಿ ಅಂದರೆ ಹೆಚ್ಚಿನ ಕೊಲೆಸ್ಟ್ರಾಲ್ ಸಾಮಾನ್ಯವಾಗಿ ಮೌನವಾಗಿರ್ತದೆ ಫ್ರೆಂಡ್ಸ್. ಆದರೆ ದೀರ್ಘಕಾಲ ಅಸಮತೋಲನ ಇವುಗಳನ್ನು ಅಂದರೆ ದೈಹಿಕ ಲಕ್ಷಣಗಳನ್ನ, ಎದೆಯ ಭಾರ ಅಥವಾ ನೋವು, ಶ್ರಮ ಮಾಡುವ ಉಸಿರಾಟದ ತೊಂದರೆ, ಆಯಾಸ, ತಲೆ ತಿರುಗುವಿಕೆ, ತೋಳುಗಳು ಮತ್ತು ಕಾಲುಗಳಲ್ಲಿ ಮರಗಟ್ಟುವಿಕೆ ಅಂದರೆ ನಮ್ನೆಸ್ ಬರೋದು, ಮತ್ತು ಕಾಲುಗಳು ಕೈಗಳು ಸ್ವಲ್ಪ ತಣ್ಣನೆ ಆಗೋದು, ಪಾದಗಳು ಕೈಗಳು ಕೋಲ್ಡ್ ಆಗೋದು, ಚರ್ಮದ ಚಿಹ್ನೆಗಳು, ಕ್ಯಾಂಥೋಮಾಸ್ ಅಂದರೆ ಕಣ್ಣುಗಳು ಕೈಗಳ ಸುತ್ತ ಕೊಬ್ಬಿನ ಶೇಖರಣೆ ಜಾಸ್ತಿ ಆಗೋದು, ಇದೆಲ್ಲ ಆಗ್ತದೆ. ಮತ್ತು ಕುತ್ತಿಗೆ ಕೂಡ ಹಿಂದೆ ಕುತ್ತಿಗೆ ಕಪ್ಪಾಗ್ತದೆ, ಇನ್ಸುಲಿನ್ ಪ್ರತಿರೋಧ ಚಿಹ್ನೆ ಇದು. ಸೊ ಅಧಿಕ ರಕ್ತದೊತ್ತಡ, ಹೃದಯಾಘಾತ, ಸ್ಟ್ರೋಕ್, ಕೊಬ್ಬಿನ ಯಕೃತ್ತು, ನಿಮಿರುವಿಕೆ, ಇವೆಲ್ಲ ಅಪಸಾಮಾನ್ಯ ಕ್ರಿಯೆ. ಮತ್ತು ನೆನಪಿನ ಶಕ್ತಿ ಕಡಿಮೆ ಆಗೋದು ಕೂಡ ಆಗ್ತದೆ. ಸೊ ಹೆಚ್ಚಿನ ಕೊಲೆಸ್ಟ್ರಾಲ್ನ ಮೂಲ ಕಾರಣ ಏನಂತಂದರೆ, ಮೊದಲನೇದು ಇನ್ಸುಲಿನ್ನ ಪ್ರತಿರೋಧ. ಸಕ್ಕರೆ ಹೆಚ್ಚಾದಾಗ ಇನ್ಸುಲಿನ್ ಸ್ಪೈಕ್ ಆಗ್ತದೆ, ಅಲ್ಲಿಂದ ಕೊಬ್ಬಿನ ಉತ್ಪಾದನೆ ಆಗ್ತದೆ, ಅಲ್ಲಿಂದ ಹೆಚ್ಚಿನ ಟ್ರೈಗ್ಲಿಸರೈಡ್ಗಳು, ಆಮೇಲೆ ಕಡಿಮೆ HDL, ಅವಾಗ HDL ಕಡಿಮೆ ಆಗ್ತದೆ. ಸೊ ಸಕ್ಕರೆ ಕೊಬ್ಬಿಗಿಂತ ಹೆಚ್ಚು ಅಪಾಯಕಾರಿ, ಯಾಕಂತಂದರೆ ಅರ್ಥ ಮಾಡ್ಕೋಬೇಕು ನೀವು. ಸೊ ಸಕ್ಕರೆ ಕೊಬ್ಬಿಗಿಂತ ಹೆಚ್ಚು ಅಪಾಯಕಾರಿ ಫ್ರೆಂಡ್ಸ್. ಇನ್ನು ಎರಡನೇದು ದೀರ್ಘಕಾಲದ ಉರಿಯೂತ ಅಪಿಧಮನಿಗಳಿಗೆ ಹಾನಿ ಮಾಡ್ತದೆ. ಕೊಲೆಸ್ಟ್ರಾಲ್ ಪ್ರಯತ್ನಿಸ್ತದೆ ರಿಪೇರಿ ಮಾಡೋಕ್ಕೆ. ಸೊ ಉರಿಯೂತವು ಸಂಸ್ಕರಿಸಿದ ಆಹಾರ, ಒತ್ತಡ, ಕಳಪೆ ನಿದ್ರೆ ಸರಿಯಾಗಿಲ್ಲದೆ ಇರೋದು, ಟಾಕ್ಸಿನ್ಸ್ ಓವರ್ಲೋಡ್ ಆಗೋದು, ಕರುಳಿನ ಸಮಸ್ಯೆಗಳು, ಇದೆಲ್ಲ ಆಗ್ತದೆ ಇದರಿಂದ. ಸೊ ಮೂರನೇದು ಕಳಪೆ ಕರುಳಿನ ಆರೋಗ್ಯ ಕೂಡ ಕಾರಣ ಆಗ್ತದೆ. ಕೆಟ್ಟ ಕರುಳಿನ ಬ್ಯಾಕ್ಟೀರಿಯಾಗಳು ಕೊಲೆಸ್ಟ್ರಾಲ್ನ ಅಂದರೆ ರೀಅಬ್ಸಾರ್ವ್ ಮಾಡೋದನ್ನು ಹೆಚ್ಚಾಗಿ ಮಾಡ್ತವೆ. ಸೊ ಕಳಪೆ ಪಿತ್ತರಸದ ಹರಿವು
ಅಂತಂದರೆ ಕಳಪೆ ಕೊಬ್ಬಿನ ಜೀರ್ಣಕ್ರಿಯೆ ಆಗ್ತದೆ ಇದರಿಂದ. ಸೊ ನಮ್ಮದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದಾಗ ಯಾವುದೇ ಮೂಮೆಂಟ್ ನಾವು ಮಾಡಲ್ಲ, ವಾಕ್ ಮಾಡಲ್ಲ, ಎಕ್ಸಸೈಸ್ ಮಾಡಲ್ಲ, ಕೂತಲ್ಲೇ ಕೂತ್ಕೊಳ್ಳೋದು, ಆವಾಗ ಕೊಬ್ಬು ನಮ್ಮದು ಬರ್ನ್ ಆಗಲ್ಲ. ಅಲ್ಲಿಂದ HDL ಅಧಿಕ ಆಗೋಕ್ಕೆ ಶುರುವಾಗ್ತದೆ. ಇನ್ನು 5 ಒತ್ತಡ ಮತ್ತು ಕಾರ್ಟಿಸಾಲ್. ದೀರ್ಘಕಾಲದ ಒತ್ತಡ ಯಕೃತ್ತು ಮತ್ತು ನಮ್ಮ ಕೊಲೆಸ್ಟ್ರಾಲ್ನ ಉತ್ಪಾದಿಸ್ತದೆ ದೀರ್ಘಕಾಲ ಒತ್ತಡ ಇದ್ದಾಗ. ಸೊ ಒತ್ತಡ ಕೂಡ HDL ಕಡಿಮೆ ಮಾಡೋದು ಫ್ರೆಂಡ್ಸ್. ಇನ್ನು 6ನೇದು ಹಾರ್ಮೋನ್ಗಳ ಅಸಮತೋಲನ. ಅಂದರೆ ಹೆಚ್ಚಾಗಿ ಮಹಿಳೆಯರಲ್ಲಿ ಋತುಬಂಧ ಮೆನೋಪಾಸ್ ಅದು ಆಗೋ ಸಮಯದಲ್ಲಿ ಥೈರಾಯ್ಡ್ ಅಸ್ವಸ್ಥತೆಗಳಿದ್ದಾಗ, PCOS ಪರಿಚಯ, PCOS ಇದ್ದಾಗ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡ್ತದೆ. ಕೊಬ್ಬಿನ ಯಕೃತ್ತು ಫ್ಯಾಟಿ ಲಿವರ್ ಏನು ಮಾಡ್ತಾರೆ, ಕೊಲೆಸ್ಟ್ರಾಲ್ನ ಸರಿಯಾಗಿ ನಿಯಂತ್ರಿಸೋಕ್ಕೆ ಸಾಧ್ಯ ಆಗಲ್ಲ. ಇನ್ನು 8ನೇದು ಜೆನೆಟಿಕ್ಸ್ ಕೂಡ. ಕೇವಲ ಜೀನ್ಗಳ ಅಭಿವೃದ್ಧಿಯನ್ನು ಜೀವನ ಶೈಲಿ ಇನ್ನೂ ನಿರ್ಧರಿಸ್ತದೆ ಫ್ರೆಂಡ್ಸ್. ಓಕೆ, ಕೊಲೆಸ್ಟ್ರಾಲ್ ಬಗ್ಗೆ ಸಾಮಾನ್ಯ ಒಂದು ಮಿತ್ಸ್ ಕೂಡ ಇದ್ದಾವೆ. ಮೊಟ್ಟೆಗಳು ತಿಂದರೆ ಕೊಲೆಸ್ಟ್ರಾಲ್ ಆಗುತ್ತೆ ಅನ್ನೋದು ತಪ್ಪು. ಎಣ್ಣೆ ಮುಖ್ಯ ಕಾರಣ ಅನ್ನೋದು ಕೂಡ ತಪ್ಪು. ಕೊಬ್ಬಿನ ಜನರಿಗೆ ಮಾತ್ರ ಕೊಲೆಸ್ಟ್ರಾಲ್ ಇರುತ್ತೆ, ಅಂದರೆ ಹೆಚ್ಚಾಗಿ ಫ್ಯಾಟ್ ಯಾರಲ್ಲಿ ಇರುತ್ತೆ ಅವರಿಗೆ ಕೊಲೆಸ್ಟ್ರಾಲ್ ಆಗುತ್ತೆ ಅದು ಅನ್ನೋದು ಕೂಡ ತಪ್ಪು. ಕೊಲೆಸ್ಟ್ರಾಲ್ ಔಷಧ ಸಮಸ್ಯೆಯನ್ನು ಗುಣಪಡಿಸ್ತದೆ ಅನ್ನೋದು ತಪ್ಪು. ಕಡಿಮೆ ಕೊಲೆಸ್ಟ್ರಾಲ್ ಯಾವಾಗಲೂ ಒಳ್ಳೆಯದು ಅನ್ನೋದು ಕೂಡ ತಪ್ಪು. ಸತ್ಯ ಏನಂದರೆ ಫ್ರೆಂಡ್ಸ್, ಸಕ್ಕರೆ, ಒತ್ತಡ ಮತ್ತು ಉರಿಯೂತವು ಕೊಬ್ಬಿನಿಂದ ಕೊಲೆಸ್ಟ್ರಾಲ್ನ ಹೆಚ್ಚಿಸ್ತದೆ. ಸಕ್ಕರೆ, ಒತ್ತಡ ಮತ್ತು ಇನ್ಫ್ಲಮೇಷನ್ ಇದ್ದಾಗ ಕೊಬ್ಬಿಗಿಂತ ಕೊಲೆಸ್ಟ್ರಾಲ್ನ ಹೆಚ್ಚು ಮಾಡ್ತವೆ. ಸೊ ಕಡಿಮೆ ಕೊಲೆಸ್ಟ್ರಾಲ್ ಹಾರ್ಮೋನ್ಗಳು ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಉಂಟು ಮಾಡ್ತವೆ. ಔಷಧಿಗಳು ಮಾತ್ರ ಕೊಲೆಸ್ಟ್ರಾಲನ್ನು ಯಾಕೆ ಸರಿಪಡಿಸಲ್ಲ? ಹಾಗಾದರೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತದೆ ಕೃತಕವಾಗಿ ಸ್ಟ್ಯಾಟಿನ್ಸ್ ಅಂತ ಇದೆ, ಕೃತಕವಾಗಿ ಕೊಲೆಸ್ಟ್ರಾಲ್ ಉತ್ಪಾದನೆಯನ್ನು ಕಡಿಮೆ ಮಾಡ್ತವೆ. ಇನ್ಸುಲಿನ್ ಪ್ರತಿರೋಧವನ್ನು ಸರಿಪಡಿಸೋದಿಲ್ಲ, ಯಕೃತ್ತು ಅಥವಾ ಕರುಳನ್ನು ಗುಣಪಡಿಸೋದಿಲ್ಲ, ಒತ್ತಡವನ್ನು ಕಡಿಮೆ ಮಾಡೋದಿಲ್ಲ. ಔಷಧಿಗಳು ಇವುಗಳನ್ನ ಮಾಡೋಂಗಿಲ್ಲ ಫ್ರೆಂಡ್ಸ್. ಸೊ COQ10 ಕಡಿಮೆ ಮಾಡಿ, ಅಂದರೆ ಸ್ನಾಯು ನೋವು, ಆಯಾಸ ಆಗುತ್ತದೆ. ಔಷಧಿಗಳು ತಾತ್ಕಾಲಿಕವಾಗಿ ಬೇಕಾಗ್ಬೋದು, ಆದರೆ ಮೂಲ ಕಾರಣಗಳನ್ನು ಸಮಗ್ರವಾಗಿ ಪರಿಹರಿಸಬೇಕು. ಕೊಲೆಸ್ಟ್ರಾಲನ್ನು ಹಿಮ್ಮುಖಗೊಳಿಸುವ ಹೋಲಿಸ್ಟಿಕ್ ವಿಧಾನ, ಸಮಗ್ರ ವಿಧಾನದ ಚಿಕಿತ್ಸೆಗಳು ದೇಹ, ಮನಸ್ಸು, ಚಯಾಪಚಯ, ಜೀವನಶೈಲಿ, ಭಾವನೆಗಳು, ಕರುಳಿನ ಮತ್ತು ಯಕೃತ್ತನ್ನು ಸರಿಪಡಿಸೋದ್ರಿಂದ ನಾವು ಕೊಲೆಸ್ಟ್ರಾಲ್ನ ಕಂಟ್ರೋಲಿಗೆ ತರಬಹುದು. ಕೊಲೆಸ್ಟ್ರಾಲ್ ಅದಕ್ಕೆ ಆಹಾರ ಏನು ಅಂತಂದರೆ, ತಡೆಗಟ್ಟಬೇಕಾದ ಆಹಾರ ಅಂದರೆ ಸಕ್ಕರೆ, ಬೆಲ್ಲ, ಸಿಹಿ ತಿಂಡಿಗಳು, ಬೇಕರಿ ಐಟಮ್ಗಳು, ಸಂಸ್ಕರಿಸಿದ ಹಿಟ್ಟು ಅಂದರೆ ಮೈದಾ, ಪ್ಯಾಕ್ ಮಾಡಿದ ತಿಂಡಿಗಳು, ಹುರಿದ ಆಹಾರಗಳು, ತಂಪು ಪಾನೀಯಗಳು, ಆಮೇಲೆ ಆಲ್ಕೋಹಾಲ್ ಇಂಥವುಗಳನ್ನು ತ್ಯಜಿಸಬೇಕು. ಸೊ ನಿಮ್ಮ ದೇಹದಲ್ಲಿ ಸೇರಿಸುವ ಆಹಾರಗಳು ಯಾವುದು ಅಂತಂದರೆ ಆರೋಗ್ಯಕರ ಕೊಬ್ಬುಗಳು, ಆಮೇಲೆ ಕೋಲ್ಡ್ ಪ್ರೆಸ್ ಆಯಿಲು, ತೆಂಗಿನ ಎಣ್ಣೆ, ತುಪ್ಪ, ಆಮೇಲೆ ಬೀಜಗಳು, ವಾಲ್ನಟ್, ಬಾದಾಮ್, ಸೀಡ್ಸ್ಗಳಲ್ಲಿ ಪಂಪ್ಕಿನ್ ಸೀಡ್ಸ್, ಫ್ಲ್ಯಾಕ್ಸ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಚಿಯಾ ಸೀಡ್ಸ್, ಇವುಗಳಲ್ಲಿ ಚೆನ್ನಾಗಿ ಫೈಬರ್ ಕೂಡ ಇರ್ತದೆ. ನಾರಿನಾಂಶದಿಂದ ಕೂಡಿದ ಆಹಾರಗಳನ್ನ ಕೂಡ ಸೇರಿಸಬೇಕು. ಅದರಲ್ಲಿ ಓಟ್ಸ್ ಆಗಿರ್ಬೋದು, ರಾಗಿ, ಜೋಳ, ಬಾಜ್ರಾ, ಆಮೇಲೆ ತರಕಾರಿಗಳಲ್ಲಿ ಅಗಸೆ ಬೀಜ ಆಲ್ರೆಡಿ ಹೇಳಿದೆ, ಅಗಸೆ ಬೀಜ, ಆಮೇಲೆ ಇಸಾಬ್ಗಳು, ಸೀಲಿಯಂ ಹೊಟ್ಟು, ಅದರಲ್ಲಿ ಚೆನ್ನಾಗಿ ಫೈಬರ್ ಇರ್ತದೆ. ಪ್ರೋಟೀನ್ ಮೂಲಗಳಾದ ದಾಲು, ಮೊಳಕೆ ಕಾಳುಗಳು, ಪನ್ನೀರು, ಮೀನು, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಆಹಾರಗಳು ಇವೆಲ್ಲ. ಸೊ ಇನ್ನೂ ಕೆಲವು ಆಹಾರಗಳಂದರೆ ಬೆಳ್ಳುಳ್ಳಿ, ಈರುಳ್ಳಿ, ಅರಿಶಿನ, ಶುಂಠಿ, ಮೆಂತೆ ಬೀಜಗಳು, ಕರಿಬೇವು, ಆಮೇಲೆ ನೆಲ್ಲಿಕಾಯಿ. ಇನ್ನು ಶಕ್ತಿಶಾಲಿ ಮನೆಮದ್ದುಗಳನ್ನ ಸ್ವಲ್ಪ ಹೇಳ್ತಾರೆ. ಬೆಳಿಗ್ಗೆ ಒಂದು ಡಿಟಾಕ್ಸ್ ನೀರನ್ನು ತೆಗೆದುಕೊಳ್ಳಿ. ಬೆಳಿಗ್ಗೆ ನಿಂಬೆ ಪ್ಲಸ್ ನೆನೆಸಿದ ಮೆಂತೆ ನೀರು, ಬೆಳ್ಳುಳ್ಳಿ ಕೂಡ ಬೆಳಿಗ್ಗೆ ಎದ್ದು ನೀವು ಬೆಳ್ಳುಳ್ಳಿನ ಸುಟ್ಟು ಅಥವಾ ಅದನ್ನ ಸ್ವಲ್ಪ ಬಿಸಿ ಮಾಡಿ ಕೂಡ ಅದನ್ನ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು. ಆಮೇಲೆ ಅದಕ್ಕಿಂತ ಮುಂಚೆ ನೀವು ಮೆಂತೆ ನೀರನ್ನು ಕುಡೀರಿ. ಸೊ ದಿನಕ್ಕೆ 1 ರಿಂದ 2 ಪುಡಿ ಮಾಡಿದ ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ ಹೆಸರುಗಳನ್ನ ತಿನ್ನಿ. ಅಗಸೆ ಬೀಜದ ಪುಡಿಯನ್ನು ತೆಗೆದುಕೊಳ್ಳಿ. ಅದನ್ನು ನೀವು ಯಾವ ರೀತಿ ಅದು ನೀರಲ್ಲಿ ಹಾಕಾದರೂ ಕುಡಿಬೋದು, ಮೊಸರಲ್ಲಿ ಹಾಕಿ ಕುಡಿಬೋದು, ಸಲಾಡಲ್ಲಿ ಹಾಕಿ ತಿನ್ಬೋದು, ಫ್ರೂಟ್ ಸಲಾಡಲ್ಲಿ ಹಾಕಿ ಕೂಡ ತಿನ್ಬೋದು. ಸೊ ಊಟದ ನಂತರ ಪ್ರತಿದಿನ 1 ಟೀ ಸ್ಪೂನ್ ನೆಲ್ಲಿಕಾಯಿ ರಸ, ದಿನಕ್ಕೆ 20 ml ಕರಿಬೇವಿನ ಎಲೆ ಪುಡಿ ತೆಗೆದುಕೊಳ್ಳಿ. 10 ಎಲೆಗಳನ್ನ ಒಣಗಿಸಿ ಪುಡಿ ಮಾಡಿ ಪ್ರತಿದಿನ ಇದನ್ನು ತೆಗೆದುಕೊಳ್ಳಿ. ಸೊ 3 ನೆಕ್ಸ್ಟ್ನೇದು ಕರುಳು ಮತ್ತು ಯಕೃತ್ತಿನ ಗುಣಪಡಿಸಬೇಕು. ಕೊಲೆಸ್ಟ್ರಾಲ್ಗೆ ಕೀ ಇದ್ದಂಗೆ ಇದೆ ಫ್ರೆಂಡ್ಸ್. ಯಕೃತ್ತು ಕೊಲೆಸ್ಟ್ರಾಲ್ ಚಯಾಪಚಯವನ್ನು ನಿಯಂತ್ರಿಸ್ತದೆ. ಯಕೃತ್ತಿಗೆ ಅನುಕೂಲಕರವಾದ ಅಭ್ಯಾಸಗಳು ಅಂದರೆ ಅರ್ಲಿ ಡಿನ್ನರ್, ರಾತ್ರಿ ತಡರಾತ್ರಿ ತಿನ್ನಬಾರ್ದು, ಮತ್ತು ಕಹಿ ತರಕಾರಿಗಳು, ಬೇವು, ಆಮೇಲೆ ಇದು ಹಾಗಲಕಾಯಿ ಇಂಥವನ್ನ ತೆಗೆದುಕೊಳ್ಬೇಕು. ರಾತ್ರಿಯಲ್ಲಿ ತ್ರಿಫಲ ನೀರನ್ನು, ನಮ್ಮ ಲಭ್ಯತೆ ಇದ್ದರೆ ನಿಮಗೆ ಅಂದರೆ ತ್ರಿಫಲ 1 ಟೀ ಸ್ಪೂನನ್ನು ಒಂದು ಬಿಸಿ ನೀರಲ್ಲಿ ಹಾಕಿ ಅಥವಾ ವಾಮ್ ವಾಟರಲ್ಲಿ ಹಾಕಿ ಅದನ್ನು ನೀವು ರಾತ್ರಿ ಊಟ ಆದಮೇಲೆ ಮಲ್ಕೋ ಟೈಮಲ್ಲಿ ತೆಗೆದುಕೊಳ್ಳಿ. ಇನ್ನು 4ನೇದು ಕೊಲೆಸ್ಟ್ರಾಲ್ಗೆ ಯೋಗ ಮತ್ತು ಪ್ರಾಣಾಯಾಮ ಕೂಡ ಅಷ್ಟೇ ಮುಖ್ಯ ಫ್ರೆಂಡ್ಸ್. ಯೋಗಾಸನಗಳು, ಸೂರ್ಯ ನಮಸ್ಕಾರ, ಅರ್ಧಮಸ್ತರೇಂದ್ರಾಸನ, ಭುಜಂಗಾಸನ, ಧನುರಾಸನ, ಪಶ್ಚಿಮೋತ್ತಾಸನ, ಪ್ರಾಣಾಯಾಮ, ಕಪಾಲ್ಭಾತಿ, ಇದು ಕೊಬ್ಬಿನ ಚಯಾಪಚಯವನ್ನು ಕೊಬ್ಬಿನ ಚಯಾಪಚಯವನ್ನು ಹೆಚ್ಚಿಸ್ತದೆ. ಇದು ಅನುಲೋಮ ವಿಲೋಮ, ಭ್ರಮರಿ ಪ್ರಾಣಾಯಾಮಗಳನ್ನ ಮಾಡಬೇಕು. ಪ್ರತಿದಿನ 20 ರಿಂದ 20 ನಿಮಿಷಗಳು ಇದಕ್ಕೆ ಇಡಿ. ಸೊ ಇನ್ನು ವಾಕಿಂಗ್ ಅತ್ಯುತ್ತಮ ಔಷಧ ಫ್ರೆಂಡ್ಸ್. 30 ರಿಂದ 45 ನಿಮಿಷಗಳು
ಒಂದು ಬ್ರಿಸ್ಕ್ ವಾಕ್ ಥರ ಮಾಡಿ. ನೀವು ಬೆಳಗ್ಗೆ ಯೋಗಾಸನ ಪ್ರಾಣಾಯಾಮಗಳನ್ನ ಮಾಡಿ, ಈವ್ನಿಂಗ್ ಏನು ಮಾಡಿ ಅಂದರೆ 30ರಿಂದ 45 ನಿಮಿಷಗಳ ಕಾಲ ಒಂದು ಬ್ರಿಸ್ಕ್ ವಾಕ್ ಮಾಡಿ. ಊಟದ ನಂತರ 10 ನಿಮಿಷಗಳ ಕಾಲ ಮತ್ತೆ ಸ್ವಲ್ಪ ಲೈಟಾಗಿ ವಾಕ್ ಮಾಡಿ ಊಟದ ನಂತರ ರಾತ್ರಿ. HDLನ್ನು ಇದು ಸುಧಾರಿಸ್ತದೆ ಫ್ರೆಂಡ್ಸ್. ಟ್ರೈಗ್ಲಿಸರಿಡ್ಗಳನ್ನು ಕೂಡ ಇದು ಕಡಿಮೆ ಮಾಡ್ತದೆ. ಇನ್ನು ಮೇಯ್ನಾಗಿ ಒತ್ತಡ ನಿರ್ವಹಣೆ ಅತ್ಯಂತ ಕಿರಿಕಿರಿ ಉಂಟು ಮಾಡುವ ಅಂಶ ಇದು ಫ್ರೆಂಡ್ಸ್. ಒತ್ತಡ ಕೊಲೆಸ್ಟ್ರಾಲ್ನ ಸಹ ಹೆಚ್ಚಿಸ್ತದೆ. ಸೊ ಈ ಪರಿಪೂರ್ಣ ಆಹಾರ ಜೊತೆಗೆ ಸಮಗ್ರ ಒತ್ತಡ ಚಿಕಿತ್ಸೆ ಕೂಡ ತುಂಬ ಇಂಪಾರ್ಟೆಂಟು. ಧ್ಯಾನ, ಕೃತಜ್ಞತೆ ಅಭ್ಯಾಸ, ಭಾವನಾತ್ಮಕ ಬಿಡುಗಡೆ, ಧ್ವನಿ ಚಿಕಿತ್ಸೆ, ಆಧ್ಯಾತ್ಮಿಕ ಸಂಪರ್ಕ ಇವು ಎಲ್ಲ ಕೂಡ ಬೇಕು ಫ್ರೆಂಡ್ಸ್. ಇನ್ನು ನಿದ್ರೆ ಮತ್ತು ನಮ್ಮ ಸರ್ಕ್ಯಾಡಿಯನ್ ಲಯ ಏನಿದೆಯಲ್ಲ ಅದನ್ನು ಸರಿಯಾಗಿ ಇಟ್ಕೊಳ್ಳೋದು. ಅಂದರೆ ರಾತ್ರಿ 10:30 ಒಳಗಡೆ ನಿದ್ರೆ ಮಾಡೋದು, 7ರಿಂದ 8 ಗಂಟೆ ಕಾಲ ನಿದ್ರೆ ಮಾಡೋದು, ಆಳವಾದ ನಿದ್ರೆ, ಮಲಗೋ ಮೊದಲು ಮೊಬೈಲ್ನ ಬಳಸಬೇಡಿ. ಆಮೇಲೆ ಕಳಪೆ ನಿದ್ರೆ ಇದ್ದಾಗ ಅಧಿಕ ಕೊಲೆಸ್ಟ್ರಾಲ್ ಹೆಚ್ಚಾಗೋಕ್ಕೆ ಶುರು ಆಗ್ತದೆ ಫ್ರೆಂಡ್ಸ್. ಇನ್ನು ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಸಂಪರ್ಕ ಅಂದರೆ ಭಾವನಾತ್ಮಕವಾಗಿ ನಾವು ನಿಗ್ರಹಿಸಿದ ಕೋಪವನ್ನು ಇಟ್ಕೋಬಾರ್ದು, ಕೋಪವನ್ನು ಬಿಡುಗಡೆ ಮಾಡಬೇಕು ಫ್ರೆಂಡ್ಸ್. ಭಯ, ಅಭದ್ರತೆ, ನಿರಂತರ ಚಿಂತೆ ಇವು ಯಕೃತ್ ಮತ್ತು ಹೃದಯದ ಮೇಲೆ ತುಂಬ ನೇರವಾಗಿ ಪರಿಣಾಮವನ್ನು ಬೀರ್ತವೆ ಫ್ರೆಂಡ್ಸ್. ಸೊ ಇದಕ್ಕೆ ನೀವು ಆಧ್ಯಾತ್ಮಿಕ ಅಭ್ಯಾಸಗಳನ್ನ ಮಾಡಬೇಕು. ಪ್ರಾರ್ಥನೆ, ಪಠನ, ಮೌನ, ಸ್ವಯಂ ಸಂಪರ್ಕ ಅಂದರೆ ನಿಮ್ಮ ಜೊತೆ ನೀವು ಸಂಪರ್ಕದಲ್ಲಿ ಇಟ್ಕೊಳ್ಳೋದು ಇವು ಕೂಡ ತುಂಬ ಹೆಲ್ಪ್ ಆಗ್ತವೆ. ಕೊಲೆಸ್ಟ್ರಾಲ್ ಯಾವಾಗ ಕಡಿಮೆ ಆಗ್ತದೆ ಅಂತಂದರೆ ನೀವು ಈ ಸಮಗ್ರ ಅಭ್ಯಾಸಗಳನ್ನ 2ರಿಂದ 4 ವಾರಗಳು ನಂತರ ನಿಮಗೆ ಟ್ರೈಗ್ಲಿಸರಿಡ್ಗಳು ಸುಧಾರಿಸ್ತದೆ. 6ರಿಂದ 8 ವಾರಗಳ ಮೇಲೆ LDL ಕಡಿಮೆ ಆಗ್ತದೆ. 3 ತಿಂಗಳು ಆದಮೇಲೆ HDL ಸುಧಾರಿಸ್ತದೆ ನಿಮ್ಮದು. ಇನ್ನು 6 ತಿಂಗಳಲ್ಲಿ ನೀವು ಸಂಪೂರ್ಣ ಚಯಾಪಚಯನ ತಿದ್ದುಪಡಿ ಮಾಡ್ತೀರ. ಸೊ ಯಾರಿಗೆ ಹೆಚ್ಚು ಆರೈಕೆ ಬೇಕು ಅಂತಂದರೆ ಡಯಾಬಿಟಿಸ್ ಆದವ್ರಿಗೆ, ಥೈರಾಯ್ಡ್ ಇದ್ದವ್ರಿಗೆ, PCOS ಇದ್ದವ್ರಿಗೆ, ಆಮೇಲೆ ಮೆನೋಪಾಸ್ ಶುರುವಾಗುವ ಮಹಿಳೆಯರಿಗೆ, ಆಮೇಲೆ ಕೊಬ್ಬಿನ ಯಕೃತ್ತಿನ ಸಮಸ್ಯೆ ಇದ್ದವ್ರಿಗೆ ಕೂಡ, ಫ್ಯಾಟಿ ಲಿವರ್ ಸಮಸ್ಯೆ ಇದ್ದವ್ರಿಗೂ ಕೂಡ ಫ್ರೆಂಡ್ಸ್. ಸೊ ಕೊಲೆಸ್ಟ್ರಾಲ್ ನಿಮ್ಮ ಶತ್ರು ಅಲ್ಲ, ಇದು ನಿಮ್ಮ ದೇಹದೊಳಗಿನ ಏನು ತಿದ್ದುಪಡಿಯ ಅಗತ್ಯ ಇದೆ ಎಂಬ ಸಂಕೇತವನ್ನು ಸಾರುವ ಒಂದು ವಿಧವಾಗಿದೆ. ಸೊ ಇನ್ಸುಲಿನ್ ಪ್ರತಿರೋಧವನ್ನು ಗುಣಪಡಿಸಿ, ಉರಿಯೂತವನ್ನು ಕಡಿಮೆ ಮಾಡಿ, ಕರಳು ಮತ್ತು ಯಕೃತ್ತನ್ನು ಗುಣಪಡಿಸಿ, ಒತ್ತಡವನ್ನು ನಿರ್ವಹಿಸಿ, ಜೀವನ ಶೈಲಿಯನ್ನು ಪ್ರಕೃತಿಯೊಂದಿಗೆ ಹೊಂದಿಸಿ. ನೀವು ಇದನ್ನು ಮಾಡಿದಾಗ ಕೊಲೆಸ್ಟ್ರಾಲ್ ನೈಸರ್ಗಿಕವಾಗಿ ತಾನೇ ಸರಿಪಡಿಸಿಕೊಳ್ಳುತ್ತದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.